ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಏಕೆಂದರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಷನ್ ಬರುತ್ತೆ. ಸೊ ಇವತ್ತಿನ ಟಾಪಿಕ್ ಬಂದು ಹೀಟ್ ಮೇಲೆ ಫಿಸಿಕ್ಸ್ ಒನ್ ಆಫ್ ದಿ ಚಾಪ್ಟರ್ ಹೀಟ್ ಮೇಲೆ ನೇಚರ್ ಆಫ್ ಹೀಟ್ ಆ್ಯಂಡ್ ಟೆಂಪ್ರೇಚರ್ ಸ್ಕೇಲ್ಸ್ ಇವು ಎಲ್ಲದ್ರ ಮೇಲೆ ತಿಳ್ಕೊತಾ ಹೋಗೋಣ. ಮೊದಲಿಗೆ ಹೀಟ್ ಅಂದರೆ ಏನು ಅಂತ ನೋಡೋಣ. ಒಂದು ವಸ್ತುವಿನಲ್ಲಿರುವ ಎಲ್ಲ ಪರಮಾಣುಗಳ ಒಟ್ಟು ಚಲನ ಶಕ್ತಿಯ ಮೊತ್ತವೇ ಉಷ್ಣ. ಸೊ ಒಂದು ವಸ್ತುವಿನಲ್ಲಿರುವ ಎಲ್ಲ ಪರಮಾಣು ಅಂದರೆ ಎಲ್ಲ ಪರಮಾಣುಗಳ ಚಲನೆಗಳ ಶಕ್ತಿಯ ಮೊತ್ತವೇ ಉಷ್ಣ ಆಗಿರ್ತದೆ. ಈ ಶಕ್ತಿಯು ಒಂದು ರೂಪವಾಗಿದೆ. ಸೊ ಉಷ್ಣವು ಒಂದು ಶಕ್ತಿಯ ರೂಪ. ಉಷ್ಣವನ್ನು ಹಲವಾರು ವಿವಿಧ ಮೂಲಗಳಿಂದ ಪಡೆಯುತ್ತೇವೆ. ಸೊ ಉಷ್ಣವನ್ನು ನಾವು ಹಲವಾರು ಮೂಲಗಳಿಂದ ಪಡೆಯಬಹುದು. ಉಷ್ಣವನ್ನು ಬ್ರಿಟಿಷ್ ಪದ್ಧತಿಯಲ್ಲಿ BTU ಅಂದರೆ ಬ್ರಿಟಿಷ್ ಥರ್ಮಲ್ ಯೂನಿಟ್ ಎಂಬ ಏಕಮಾನದಿಂದ ಅಳೆಯುತ್ತಿದ್ದರು. ಸೊ ಅವಾಗ ಅಳಿತಿದ್ದರು, ಈಗ ಚೇಂಜ್ ಆಗಿತ್ತದ. ಸೊ 1 BTU = 252 ಕ್ಯಾಲೋರಿ. ಸೊ 1 BTU = 1055 ಜೂಲ್. ಸೊ ಉಷ್ಣದ ಮೂಲಗಳು ನೋಡ್ರಿ. ಈಗ ಉಷ್ಣದ ವಿವಿಧ ಮೂಲಗಳು. ಸೂರ್ಯನಿಂದ ನಾವು ಉಷ್ಣವನ್ನು ಪಡೆಯಬಹುದು, ಅದೇ ರೀತಿ ಕಲ್ಲಿದ್ದಲಿಂದಲೂ ಪಡೆಯಬಹುದು, ಪರಮಾಣು ಶಕ್ತಿಯಿಂದಲೂ ಪಡೆಯಬಹುದು, ವಿದ್ಯುತ್ ಶಕ್ತಿಯಿಂದಲೂ ಪಡೆಯಬಹುದು, ಉರುವಲು ಅಂದರೆ ಕಟ್ಟಿಗೆ ಮುಖಾಂತರ ನಾವು ಉಷ್ಣವನ್ನು ಪಡೆಯಬಹುದು, ಯಾಂತ್ರಿಕ ಘರ್ಷಣೆ. ಸೊ ಎರಡು ವಸ್ತುಗಳ ಘರ್ಷಣೆಯಿಂದಲೂ ನಾವು ಉಷ್ಣವನ್ನು ಪಡೆಯಬಹುದು. ಉಷ್ಣವನ್ನು ಅಳೆಯುವ ಅಂತಾರಾಷ್ಟ್ರೀಯ ಏಕಮಾನ ಯಾವುದಂದ್ರೆ ಜೂಲ್. ಸೊ ಉಷ್ಣವನ್ನು ಅಳೆಯುವ ಅಂತಾರಾಷ್ಟ್ರೀಯ ಏಕಮಾನ ಜೂಲ್ ಆಗಿರ್ತದೆ. 1948ರಲ್ಲಿ ಪ್ರೆಸ್ಕಾಟ್ ಜೂಲ್ ಎಂಬ ವಿಜ್ಞಾನಿ ಇದರಿಂದ ಅಂಗೀಕರಿಸಲಾಯಿತು. ಸೊ ಈ ವಿಜ್ಞಾನಿ ಹೆಸರಿನಿಂದ ಈ ಜೂಲ್ ಅನ್ನೋದು ಅಂಗೀಕರಿಸಲಾಯಿತು. ಉಷ್ಣವನ್ನು ಕ್ಯಾಲೋರಿ ಎಂಬ ಏಕಮಾನದಿಂದ ಅಳೆಯುವುದು ಪ್ರಾರಂಭವಾಯಿತು. ಸೊ ಕ್ಯಾಲೋರಿ ಎಂಬ ಮಾನದಿಂದ ಅಳೆಯಲು ಪ್ರಾರಂಭವಾಯಿತು. ನೆಕ್ಸ್ಟ್, ಕ್ಯಾಲೋರಿ ಅಂದರೆ 1 ಗ್ರಾಮ್ ನೀರಿನ ತಾಪವನ್ನು 1 ಡಿಗ್ರಿನಷ್ಟು ಹೆಚ್ಚಿಸಲು ಕೊಡಬೇಕಾದ ಉಷ್ಣ. ಸೊ 1 ಗ್ರಾಮ್ ನೀರನ್ನು 1 ಡಿಗ್ರಿ ಸೆಲ್ಸಿಯಸ್ ಕಾಸಬೇಕಾದ್ರೆ ನಾವು ಎಷ್ಟು ಉಷ್ಣವನ್ನು ಕೊಡ್ತೀವಲ್ಲ ಅದು ಕ್ಯಾಲೋರಿ. ಸೊ ಇಲ್ಲಿ 1 ಕ್ಯಾಲೋರಿ = 4.186 ಜೂಲ್. ಸೊ ಅಬ್ಸಾರ್ಬ್ಮೆಂಟ್ಲಿ 1 ಕ್ಯಾಲೋರಿ = 4.2 ಜೂಲ್. ಸೊ ಉಷ್ಣವು ಶಕ್ತಿಯ ಒಂದು ರೂಪವಾಗಿದೆ ಎಂಬುದು ಬ್ರಿಟನ್ ವಿಜ್ಞಾನಿ ಜೇಮ್ಸ್ ಪ್ರೆಸ್ಕಾಟ್ ಜೂಲ್ ಎಂಬುವರು ತೋರಿಸಿಕೊಟ್ಟರು. ಸೊ ಜೂಲನ್ನವರ ತೋರಿಸಿಕೊಡ್ತಾರೆ ಇದು ಒಂದು ಶಕ್ತಿಯ ರೂಪವಾಗಿದೆ ಎಂದು. ಉಷ್ಣತೆಯನ್ನು ಉಷ್ಣತಾ ಮಾಪಕದಿಂದ ಅಳೆಯುತ್ತಾರೆ. ಸೊ ಇದನ್ನ ಉಷ್ಣವನ್ನು ಥರ್ಮೋಮೀಟರ್ ಅಂದರೆ ಉಷ್ಣತೆಯ ಮಾಪಕ. ಸೊ ಇದರಿಂದ ಅಳಿತಾರು. 1593ರಲ್ಲಿ ಗೆಲಿಲಿಯೋ ಉಷ್ಣತಾ ಮಾಪಕವನ್ನು ಕಂಡುಹಿಡಿದರು. ಸೊ ಈ ಉಷ್ಣತಾ ಮಾಪಕವನ್ನು ಕಂಡುಹಿಡಿದವರು ಯಾರು? ಗೆಲಿಲಿಯೋ. ಸೊ ಎಷ್ಟರಲ್ಲಿ ಕಂಡುಹಿಡಿದರು? 1593. 1714ರಲ್ಲಿ ಗೇಬ್ರಿಯಲ್ ಫ್ಯಾರನ್ಹೀಟ್ ಅವರು ಮೊದಲ ಪಾದರಸ ಉಷ್ಣತಾ ಮಾಪಕವನ್ನು ಕಂಡುಹಿಡಿದರು. ಸೊ ಈ ಫ್ಯಾರನ್ಹೀಟ್ನವರ ಪಾದರಸ ಇದ್ದಿದ್ದ ಉಷ್ಣತಾ ಮಾಪಕವನ್ನು 1714ರಾಗ ಕಂಡುಹಿಡಿತಾರು. ಧ್ರುವ ಪ್ರದೇಶದಲ್ಲಿ ಉಷ್ಣತಾ ಮಾಪಕದಲ್ಲಿ ಪಾದರಸ ಮತ್ತು ಆಲ್ಕೋಹಾಲ್ ಬಳಸುತ್ತಾರೆ. ಸೊ ಧ್ರುವ ಪ್ರದೇಶದಲ್ಲಿ ಈ ಪಾದರಸ ಮತ್ತು ಆಲ್ಕೋಹಾಲ್ ಎದಕ್ಕೆ ಬಳಸ್ತಾರೆ ಅಂದ್ರೆ ಅಲ್ಲಿ ಕೋಲ್ಡ್ ಜಾಸ್ತಿ ಇರ್ತದೆ. ಸೊ ಅಂಥ ಪ್ರದೇಶದಾಗ ಪಾದರಸ ಮತ್ತು ಆಲ್ಕೋಹಾಲ್ ಇದ್ದಿದ್ದಂಥ ಉಷ್ಣತಾ ಮಾಪಕಗಳನ್ನು ಬಳಸ್ತಾರೆ. ನೆಕ್ಸ್ಟ್, ಇತ್ತೀಚೆಗೆ ಉಷ್ಣತಾ ಮಾಪಕದಲ್ಲಿ ಜಲಜನಕ ಅಂದರೆ ಹೈಡ್ರೋಜನ್ನ
ಬಳಸ್ತಾರೋ. ಸೊ ಈಗಿನ ಉಷ್ಣತಾ ಮಾಪಕದಲ್ಲಿ ಹೈಡ್ರೋಜನ್ನ ಬಳಸ್ತಾರೋ. ನೆಕ್ಸ್ಟ್ ತಾಪ ಅಂದ್ರೆ ಟೆಂಪ್ರೇಚರ್. ಇದು ಒಂದು ವಸ್ತುವಿನಲ್ಲಿರುವ ಸರಾಸರಿ ಪರಮಾಣುಗಳ ಚಲನಶಕ್ತಿಯ ಮೊತ್ತವಾಗಿದೆ. ಒಂದು ವಸ್ತುವಿನ ಬಿಸಿಯ ಮಟ್ಟ ಅಥವಾ ತಣ್ಣನೆಯ ಮಟ್ಟವನ್ನು ತಾಪ ಅಂತ ಕರೀತಾರೆ. ಸೊ ಒಂದು ವಸ್ತುವಿನ ಹೈಯೆಸ್ಟ್ ಟೆಂಪ್ರೇಚರ್ ಬಿಸಿಯ ಮಟ್ಟ ಅಂದ್ರೆ ಹೈಯೆಸ್ಟ್ ಅಂತ ಏನಿಲ್ಲ, ಒಟ್ಟು ಬಿಸಿಯ ಮಟ್ಟ ಮತ್ತು ತಣ್ಣನೆಯ ಮಟ್ಟ. ಸೊ ಅದು ಹೀಟರೇ ಇರ್ಬೋದು ಅಥವಾ ಕೋಲ್ಡರೇ ಇರ್ಬೋದು, ಅದನ್ನ ತಾಪ ಅಂತ ಕರೀತಾರೆ. ಸೊ ಇದನ್ನು SI ಮಾನೇನ ಕೆಲ್ವಿನ್ದಾಗಿದ್ದನ್ನ ಅಳಿತಾರು. ನೆಕ್ಸ್ಟ್ ಸೊ ಉಷ್ಣತೆಯನ್ನು 3 ಮಾನಗಳಲ್ಲಿ ಅಳೆಯುತ್ತಾರೆ. ಸೊ ಈ ಉಷ್ಣತೆಯನ್ನು 3 ಮಾನಗಳಲ್ಲಿ ಅಳಿತಾರೆ. ಒಂದನೇದ ಸೆಲ್ಸಿಯಸ್ ಪದ್ಧತಿ. ಸೊ ಸೆಲ್ಸಿಯಸ್ ಪದ್ಧತಿ C ಮುಖಾಂತರ ಅಳಿತಾರೋ. ನೆಕ್ಸ್ಟ್ ಫ್ಯಾರನೈಟ್ ಪದ್ಧತಿ F ಅಂತ ಅಳಿತಾರೋ. ಕೆಲ್ವಿನ್ ಪದ್ಧತಿ K ಅಂತ ಅಳಿತಾರೋ. ಸೊ ಸೆಲ್ಸಿಯಸ್ C ಕೊಟ್ಟಾಗ, ಫ್ಯಾರನೈಟ್ F ಅಂತ ಬರೆದಾಗ, ಕೆಲ್ವಿನ K ಅಂತ ಬರೆದಾಗ ನಾವು ತಿಳ್ಕೋಬೇಕು. ನೆಕ್ಸ್ಟ್ ಸೆಲ್ಸಿಯಸ್ ಅದರ ಕನಿಷ್ಠ ಮಟ್ಟ ಮತ್ತು ಗರಿಷ್ಠ ಮಟ್ಟ. ಸೊ ಸೆಲ್ಸಿಯಸ್ ಒಳಗೆ 0 ಡಿಗ್ರಿ ಏನೈತಿ ಅದು ಕನಿಷ್ಠ ಮಟ್ಟ, 100 ಡಿಗ್ರಿ ಸೆಲ್ಸಿಯಸ್ ಏನೈತಿ ಅದು ಗರಿಷ್ಠ ಮಟ್ಟ. ಸೊ ಫ್ಯಾರನೈಟ್ ಒಳಗೆ 32 ಡಿಗ್ರಿ ಏನೈತಿ ಅದು ಕನಿಷ್ಠ ಮಟ್ಟ, 212 ಡಿಗ್ರಿ ಏನೈತಿ ಅದು ಗರಿಷ್ಠ ಮಟ್ಟ ಎತ್ರೊಳಗೆ ಫ್ಯಾರನೈಟ್ ಒಳಗೆ. ಕೆಲ್ವಿನ್ ಒಳಗೆ 273 ಅಂದರೆ 273 ಇದು ಕನಿಷ್ಠ ಮಟ್ಟ, 373 ಇದು ಗರಿಷ್ಠ ಮಟ್ಟ. ಸೊ ಕೆಲ್ವಿನ್ದಾಗ. ಸೊ ನೆಕ್ಸ್ಟ್ ಸೊ ಇಲ್ಲಿ ನೀರಿನ ಕುದಿಸುವ ಬಿಂದು. ಸೊ ನೀರಿನ ಕುದಿಸುವ ಬಿಂದು ಗಣಿಸುವ ಬಿಂದು. ಸೊ ಇದು ನೀರು ಯಾವಾಗ ಅಂದ್ರೆ ಐಸ್ ಆಗ್ತದೆ, ಗಣಿಸುವ ಬಿಂದು ಎಷ್ಟು 0 ಡಿಗ್ರಿ. 0 ಡಿಗ್ರಿ ಆತಂದ್ರೆ ಅದು ಬರ್ಪ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಐಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀರು ಕುದಿ ಬಿಂದು. ಸೊ ನೀರು ಯಾವಾಗ ಕುದಿ ಬಿಂದು ಬರ್ತೈತಿ ಅಂದ್ರೆ 100 ಡಿಗ್ರಿ ಸೆಲ್ಸಿಯಸ್ ಅದನ್ನು ಕಾಯಿಸಿದಾಗ ನೀರಿನ ಕುದಿ ಬಿಂದು ಬರ್ತದೆ. ಸೊ ಮಾನವನ ದೇಹದ ತಾಪ ಸೊ ಎಷ್ಟು ಇರ್ತದೆ 37 ಡಿಗ್ರಿ ಸೆಲ್ಸಿಯಸ್ ಇರ್ತದೆ. ಸೊ ಇದು ಸೆಲ್ಸಿಯಸ್ ಒಳಗೆ. ಅಥವಾ ಇನ್ನು ಫ್ಯಾರನೈಟ್ ಒಳಗೆ ನೀರು ಗಣಿಸುವ ಬಿಂದು 32 ಡಿಗ್ರಿ ಫ್ಯಾರನೈಟ್. ಸೊ ನೀರು ಕುದಿ ಬಿಂದು 212 ಡಿಗ್ರಿ ಫ್ಯಾರನೈಟ್. ಸೊ ಮಾನವನ ದೇಹದ ತಾಪ 98.6 ಡಿಗ್ರಿ ಫ್ಯಾರನೈಟ್ ಇದು ಮಾನವನ ದೇಹದ ತಾಪ. ಸೊ ಕೆಲ್ವಿನ್ದಾಗ ನೀರು ಗಣಿಸುವ ಬಿಂದು 273 ಕೆಲ್ವಿನ, ಮತ್ತು ನೀರು ಕುದಿ ಬಿಂದು 373 ಕೆಲ್ವಿನ. ಸೊ ಮಾನವನ ದೇಹದ ತಾಪ ಕೆಲ್ವಿನ್ದಾಗ ಎಷ್ಟು ಇರ್ತೈತಿ 310 ಕೆಲ್ವಿನ್. ಸೊ ಇವು 3 ಸೆಲ್ಸಿಯಸ್ ಪದ್ಧತಿಯಾಗ, ಫ್ಯಾರನೈಟ್ ಪದ್ಧತಿ, ಕೆಲ್ವಿನ್ ಪದ್ಧತಿ, ಇವು 3 ನಿಮ್ಗೆ ಗೊತ್ತಿರಲೇಬೇಕು. ಸೊ ನೆಕ್ಸ್ಟ್ ಉಷ್ಣತಾ ಮಾಪಕದಲ್ಲಿ 3 ವಿಧ. ಸೊ ಉಷ್ಣತಾ ಮಾಪಕದಲ್ಲಿ 3 ವಿಧ. ಒಂದು ಪಾದರಸದ ಉಷ್ಣತಾ ಮಾಪಕ ಇರ್ತಾವೆ, ಮತ್ತು ವೈದ್ಯಕೀಯ ತಾಪ ಉಷ್ಣತಾ ಮಾಪಕ ಇರ್ತಾವೆ, ಮತ್ತು ಗರಿಷ್ಠ ಮತ್ತು ಕನಿಷ್ಠ ತಾಪಮಾಪಕ ಅನ್ನೋ ಇವು 3 ವಿಧ ಇದ್ರೊಳಗೆ ಕಂಡು ಬರ್ತಾವೆ. ಸೊ ನೆಕ್ಸ್ಟ್ ಉಷ್ಣದ ಪರಿಣಾಮಗಳು. ಸೊ ಎಫೆಕ್ಟ್ಸ್ ಆಫ್ ಹೀಟ್. ಸೊ ವ್ಯಾಕೋಚನೆ ಅಂದ್ರೆ ಥರ್ಮಲ್ ಎಕ್ಸ್ಪಾನ್ಷನ್ ಆದಾಗ ಸೊ ತಾಪದಲ್ಲಿ ಏರಿಕೆ, ರೈಸ್ ಇನ್ ಟೆಂಪ್ರೇಚರ್. ನೆಕ್ಸ್ಟ್ ವಸ್ತುವಿನ ಸ್ಥಿತಿ ಬದಲಾವಣೆ, ಚೇಂಜ್ ಆಫ್ ಫಿಸಿಕಲ್ ಸ್ಟೇಟ್. ನೆಕ್ಸ್ಟ್ ಇಲ್ಲಿ ಮೊದಲಿಗೆ ನೋಡೋಣ ಉಷ್ಣತಾ ವ್ಯಾಕೋಚನೆದ. ಸೊ ಪ್ರತಿಯೊಂದು ವಸ್ತು ಘನ, ದ್ರವ, ಅನಿಲಗಳನ್ನು ಕಾಯಿಸಿದಾಗ ಸಾಮಾನ್ಯವಾಗಿ ವ್ಯಾಕೋಚಿಸುತ್ತವೆ. ಸೊ ಅಂದ್ರೆ ಮೀನ್ಸ್ ಹಿಗ್ಗುವುದು. ಸೊ ಮತ್ತು ತಂಪುಗೊಳಿಸಿದಾಗ ಸಂಕೋಚಿಸುತ್ತವೆ, ಅಂದ್ರೆ ತಂಪುಗೊಳಿಸಿದಾಗ ಅಂದ್ರೆ ಕುಗ್ಗುತ್ತವೆ. ಸೊ ಇದನ್ನು ಉಷ್ಣದ ವ್ಯಾಕೋಚನೆ ಎನ್ನುವರು. ಸೊ ನೀವು ಇದಕ್ಕೊಂದು ಎಕ್ಸಾಂಪಲ್ ಏನಂದ್ರೆ ಬೇಸಿಗೆ ಕಾಲದಾಗ ನೀವು ನೋಡ್ಬೋದು, ಕರೆಂಟ್ ಕಂಬಗಳು ವಯರ್ ಹಾಕಿರ್ತಾರಲ್ಲ, ಇವ ಜೋತ್ ಬಿದ್ದಿರ್ತಾವೆ ಬೇಸಿಗೆ ಕಾಲದಾಗ ಬಿಕಾಸ್ ಆಫ್
ಹೀಟ್ ಜಾಸ್ತಿ ಇರ್ತೈತಿ, ಬಿಸಿಲ ಜಾಸ್ತಿ ಇರ್ತೈತಿ. ಸೊ ಅವಾಗ ಹಿಂಗೆ ಜೋತ್ ಬಿದ್ದಿರ್ತಾವೆ. ಬಟ್ ಚಳಿಗಾಲದಾಗ ಬಂದಂಗೆ ಹಿಂಗೆ ಟೈಟ್ ಆಗಿರ್ತಾವೆ. ಕರೆಂಟ್ ಕಂಬಗಳ ವೈರ ನೀವು ನೋಡ್ಬೋದು. ಇದಕ್ಕೆ ವ್ಯಾಕೋಚನೆ ಮತ್ತು ಸಂಕೋಚನೆಯಿಂದ ಎಲ್ಲ ಅಲ್ಲಿ ಕಾಣ್ಬೋದು. ನೆಕ್ಸ್ಟ್ ಇದರಲ್ಲಿ 3 ವಿಧ ಬರ್ತಾವೆ. ಈ ವ್ಯಾಕೋಚನೆಯಲ್ಲಿ 3 ವಿಧ. ಅದ್ರೊಳಗೆ ಮೊದಲನೇದು ಅಲ್ಪ ಉದ್ದದಲ್ಲಿ ಬದಲಾವಣೆ. ಸೊ ಅಲ್ಪ ಅಂದ್ರೆ ಉದ್ದದಲ್ಲಿ ಯಾವ್ದು ಬದಲಾವಣೆ ಆಗ್ತದೆ? ಸೊ ಮೂಲ ಉದ್ದ ಎಕ್ಸ್ ತಾಪದಲ್ಲಿ ಬದಲಾವಣೆ ಅಂದ್ರೆ ಉದ್ದದಲ್ಲಿ ಬದಲಾವಣೆ ಡಿವೈಡೆಡ್ ಮೂಲ ಉದ್ದ ಎಕ್ಸ್ ತಾಪದಲ್ಲಿ ಬದಲಾವಣೆ. ಸೊ ರೇಖೀಯ ವ್ಯಾಕೋಚನೆ ಅಂದ್ರೆ ಲೀನಿಯರ್ ಎಕ್ಸ್ಪಾನ್ಷನ್. ಘನವಸ್ತುಗಳನ್ನು ಕಾಯಿಸಿದಾಗ ಅದರ ಉದ್ದದಲ್ಲಿ ಉಂಟಾಗುವ ಹೆಚ್ಚಳವನ್ನು ರೇಖಾ ವಿಕಸನ ಎನ್ನುವರು. ಸೊ ಈಗ ನೀವು ಆ ಕರೆಂಟ್ ಕಂಬದ ನೀವು ತಿಳ್ಕೊಬೋದು, ಅದರ ಉದ್ದದಲ್ಲಿ ಜಾಸ್ತಿ ಹೆಚ್ಚ ಕಮ್ಮಿ ಆಗುತ್ತೆ. ಮತ್ತು ಇಲ್ಲಿ ಇದನ್ನು ಅಲ್ಪ ಅಕ್ಷರದಿಂದ ಗುರುತಿಸುತ್ತಾರೆ. ಇದನ್ನು ರೇಖೀಯ ವ್ಯಾಕೋಚನ ಸಹಾಂಕ ಅಂತಾರು. ಸೊ ಇಲ್ಲಿ ಕರೆಂಟ್ ಕಂಬದೊಳಗೆ ವೈರ, ಸೊ ಬೇಸಿಗೆ ಕಾಲದಾಗ ಹೀಟ್ ಜಾಸ್ತಿ ಇರೋದ್ರಿಂದ ಇದರ ಲೆಂತ್ ಜಾಸ್ತಿ ಆಗುತ್ತೆ. ಅವಾಗ ವೈರ್ ಏನೈತಿ ಜೋತ್ ಬೀಳ್ತಾವೆ. ಸೊ ಮಳೆಗಾಲ ಅಥವಾ ಚಳಿಗಾಲ ಬಂದಾಗ ಟೈಟ್ ಆಗಿರ್ತಾವೆ. ನೆಕ್ಸ್ಟ್ ಬೀಟಾ ಅಂದ್ರೆ ಕ್ಷೇತ್ರದಲ್ಲಿ ಬದಲಾವಣೆ. ಸೊ ಈಗ ಕ್ಷೇತ್ರದಲ್ಲಿ ಯಾವ ರೀತಿ ಬದಲಾವಣೆ ನೋಡೋಣ. ವಿಸ್ತೀರ್ಣ ಅಂದ್ರೆ ವಿಸ್ತೀರ್ಣದಲ್ಲಿ ಬದಲಾವಣೆ. ಯಾವುದೇ ಒಂದು ವಸ್ತುವನ್ನು ಕಾಯಿಸಿದಾಗ ವಿಸ್ತೀರ್ಣದಲ್ಲಿ ಬದಲಾವಣೆ ಅಂದ್ರೆ ಈಗ ಒಂದು ಕಬ್ಬಿಂದ ಗಟ್ಟಿ ರಾಡ್ ಇತ್ತಂದ್ರೆ ಅದನ್ನ ಕಾಯಿಸಿದಾಗ ಅದಕ್ಕೆ ಅಳಕಾಗಿ ಅಂದ್ರೆ ಮೆಲ್ಟ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಸೊ ವಿಸ್ತೀರ್ಣದಲ್ಲಿ ಬದಲಾವಣೆ ಆಗುತ್ತೆ. ಸೊ ಅಂಥ ವಸ್ತುಗಳಿಗೆ ಬೀಟಾ ಅಂತ ಕರೀತಾರೆ. ಇಲ್ಲಿ ಘನ ವಸ್ತುಗಳನ್ನು ಕಾಯಿಸಿದಾಗ ಅದರ ವಿಸ್ತೀರ್ಣದಲ್ಲಿ ಉಂಟಾಗುವ ಹೆಚ್ಚಳವನ್ನು ವಿಸ್ತೀರ್ಣದ ವ್ಯಾಕೋಚನ ಎನ್ನುವರು. ಇದನ್ನು ಬೀಟಾ ಅಕ್ಷರದಿಂದ ಗುರುತಿಸುತ್ತಾರೆ. ಇದನ್ನು ವಿಸ್ತೀರ್ಣ ವ್ಯಾಕೋಚನ ಸಹಾಂಕ ಅಂತ ಕರೆಯುತ್ತಾರೆ. ನೆಕ್ಸ್ಟ್ನ ಗಾಮಾ. ಸೊ ಗಾಮಾ ಅಂದ್ರೆ ಗಾತ್ರದಲ್ಲಿ ಬದಲಾವಣೆ ಆಗೋದು. ಸೊ ಗಾತ್ರದಲ್ಲಿ ಬದಲಾವಣೆ ಆದಾಗ ಒಂದು ವಸ್ತುವನ್ನು ಕಾಯಿಸಿದಾಗ ಅದರ ಗಾತ್ರದಲ್ಲಿ ಉಂಟಾಗುವ ಹೆಚ್ಚಳವನ್ನು ಗಾತ್ರದ ವ್ಯಾಕೋಚನೆ ಎನ್ನುವರು. ಸೊ ಒಂದು ವಸ್ತುವನ್ನು ಕಾಯಿಸಿದಾಗ ಅದರ ಗಾತ್ರದಲ್ಲಿ ಜಾಸ್ತಿ ಆಗುವುದು. ಇದನ್ನು ಗಾಮಾ ಅಕ್ಷರದಿಂದ ಗುರುತಿಸುತ್ತಾರೆ. ಇದನ್ನು ಗಾತ್ರದ ವ್ಯಾಕೋಚನೆ ಸಹಾಂಕ ಎನ್ನುತ್ತಾರೆ. ಸೊ ರೇಖೀಯ ವ್ಯಾಕೋಚನೆ ಸಹಾಂಕ ಎ ಅಂತ, ವಿಸ್ತೀರ್ಣ ವ್ಯಾಕೋಚನ ಸಹಾಂಕ ಬಿ ಅಂತ, ಗಾತ್ರ ವ್ಯಾಕೋಚನ ಸಹಾಂಕ ಸಿ ಅಂತ ಗಳ ನಡುವಿನ ಸಂಬಂಧವು ಈ ಕೆಳಗಿನಂತಿವೆ ಅಂದರು. ಸೊ ಇಲ್ಲಿ ನೋಡಿ ಈ ಥರದ ಸಂಬಂಧ ಯಾವ ರೀತಿ ಅಂದ್ರೆ ಅಲ್ಫಾ ಇಷ್ಟು ಬೀಟಾ ಇಷ್ಟು ಗಾಮಾ ಈಕ್ವಲ್ ಟು 1:2:3. ಸೊ ಈ ರೀತಿ ಇವುಗಳ ನಡುವಿನ ಸಂಬಂಧ ಇರ್ತದೆ. ಸೊ ಇಲ್ಲಿ ಅಲ್ಫಾ ಅಂದ್ರೆ ನಿಮ್ಗೆ ಗೊತ್ತಿರಬೇಕು ರೇಖೀಯ ವ್ಯಾಕೋಚನೆ ಅಂದ್ರೆ ಉದ್ದದಲ್ಲಿ ಬದಲಾವಣೆ. ಇಲ್ಲಿ ನೆಕ್ಸ್ಟ್ ವಿಸ್ತೀರ್ಣದಲ್ಲಿ ಬದಲಾವಣೆ ಅಂದ್ರೆ ಬೀಟಾ. ನೆಕ್ಸ್ಟ್ ಗಾಮಾ ಅನ್ನೋದು ಗಾತ್ರದಲ್ಲಿ ಬದಲಾವಣೆ. ಸೊ ನೆಕ್ಸ್ಟ್ ದ್ರವಗಳ ಉಷ್ಣದ ವ್ಯಾಕೋಚನೆ. ಸೊ ಥರ್ಮಲ್ ಎಕ್ಸ್ಪಾನ್ಷನ್ ಆಫ್ ಲಿಕ್ವಿಡ್ಸ್. ಸೊ ದ್ರವಗಳನ್ನು ಕಾಯಿಸಿದಾಗ ಮೊದಲ ಪಾತ್ರೆಗಳು ವ್ಯಾಕೋಚನೆಗೊಳ್ಳುತ್ತವೆ. ಸೊ ಅಂದ್ರೆ ಒಂದು ದ್ರವಗಳನ್ನು ಕಾಯಿಸಿದಾಗ ಮೊದಲ ಪಾತ್ರೆಗಳು ವ್ಯಾಕೋಚನೆಗೊಳ್ಳುತ್ತವೆ ಅಂದ್ರೆ ಮೊದಲ ಪಾತ್ರೆಗಳು ಕಾಯ್ತಾವು, ನಂತರ ದ್ರವಗಳ ವ್ಯಾಕೋಚನೆಗೊಳ್ಳುತ್ತವೆ. ಸೊ ಈಗ ಒಲಿ ಮ್ಯಾಗ ಒಂದು ಬೋಗಾನ್ಯಾಗ ನೀರು ಕಾಯಕ್ಕಿಟ್ರೆ ಮೊದಲ ಬೋಗಾನಿ ಕಾಯ್ತದ, ನಂತರ ಇದ್ರ ಒಳಗಿನ ದ್ರವ ಅಂದ್ರೆ ನೀರು ಹಾಕಿದಂಥ ನೀರು ಕಾಯ್ತದ. ಸೊ ಇದರಲ್ಲಿ 2 ವಿಧ. ಸೊ ತೋರಿಕೆಯ ವ್ಯಾಕೋಚನೆ, ಇನ್ನೊಂದು ನೈಜ ವ್ಯಾಕೋಚನೆ. ಸೊ ಅಪಾರೆಂಟ್ ಎಕ್ಸ್ಪಾನ್ಷನ್ ಆ್ಯಂಡ್ ರಿಯಲ್ ಎಕ್ಸ್ಪಾನ್ಷನ್. ಸೊ ಪಾತ್ರೆಗಳು ವ್ಯಾಕೋಚನೆ ಆಗದೆ ಅದರಲ್ಲಿರುವ ದ್ರವ ವ್ಯಾಕೋಚನೆ ಆಗುವುದನ್ನು ತೋರಿಕೆ ವ್ಯಾಕೋಚನೆ ಎನ್ನುವರು. ಸೊ ಪಾತ್ರೆಯ ವ್ಯಾಕೋಚನೆ ಆಗದೆ, ಸೊ
ಈಗ ಹಾಕಿದಂಥ ಪಾತ್ರೆ ಏನೈತಿ ಒಲಿ ಮ್ಯಾಗ ಇಟ್ಟಂಥ ಪಾತ್ರೆ, ಸೊ ಅದರಲ್ಲಿ ಯಾವುದೇ ಬದಲಾವಣೆ ಆಗದೆ ಸೊ ಒಳಗಿಂದ ವಸ್ತು ಮಾತ್ರ ದ್ರವ ಏನೈತಿ ಅದು ವ್ಯಾಕೋಚನೆ ಆತಂದ್ರೆ ಅಂದರೆ ಎಕ್ಸ್ಪಾನ್ಷನ್ ಆತಂದ್ರೆ ಅದಕ್ಕೆ ತೋರಿಕೆ ವ್ಯಾಕೋಚನೆ ಅಂತಾರೆ. ಸೊ ಈ ನೈಜ ವ್ಯಾಕೋಚನೆ ಐತಿ ಇದು ದ್ರವದ ಗಾತ್ರದಲ್ಲಿ ನೈಜ ಹೆಚ್ಚಳವಾಗುವುದನ್ನು ನಂತರ ವೀಕ್ಷಣೆಯಾದ ವ್ಯಾಕೋಚನೆಯನ್ನು ನೈಜ ವ್ಯಾಕೋಚನೆ ಅನ್ನೋದು. ಸೊ ದ್ರವದ ಗಾತ್ರದಲ್ಲಿ ಹೆಚ್ಚಳವಾಗುವುದು. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ಅಂದ್ರೆ ಸೊ ಇದರಲ್ಲಿ ನೀರನ್ನು ತಗೋಬೋದು ನಾವು. ಸೊ ದ್ರವದ ಗಾತ್ರದಲ್ಲಿ ಅದ ಇನ್ಕ್ರೀಸ್ ಆಗುತ್ತೆ. ನಂತರ ಸೊ ಈ ನೈಜ ವ್ಯಾಕೋಚನೆ ಏನೈತಿ ಇಲ್ಲಿ ಅನಿಲಗಳ ಉಷ್ಣ ವ್ಯಾಕೋಚನ ಸಾಮಾನ್ಯ ತಾಪದಲ್ಲಿ ಅನಿಲಗಳು ದ್ರವ ಮತ್ತು ಘನ ವಸ್ತುಗಳಿಗಿಂತ ಹೆಚ್ಚು ವ್ಯಾಕೋಚನೆ ಆಗುತ್ತವೆ. ಸೊ ಸಾಮಾನ್ಯ ತಾಪದಲ್ಲಿ ಅನಿಲಗಳು ದ್ರವ ಮತ್ತು ಘನ, ಸೊ ಇಲ್ಲಿ ನೀರು ಮತ್ತು ಯಾವುದೋ ಕಬ್ಬಿಣ ವಸ್ತುವನ್ನು ಕಾಯಿಸಿದಾಗ ಅವುಗಳಿಗಿಂತ ಹೆಚ್ಚಾಗಿ ಏನೈತಿ ಇವ ಅನಿಲಗಳು ಅಂದ್ರೆ ಗ್ಯಾಸಸ್ ಏನೈತಿ ಹೆಚ್ಚು ವ್ಯಾಕೋಚನೆ ಆಗುತ್ತವೆ. ಸೊ ಈಗ ಗಾಳಿ ಯಾವ ರೀತಿ ಬೀಸ್ತೈತಿ ಅಂದ್ರೆ ಒಂದು ಜಾಗದಲ್ಲಿ ಹೆಚ್ಚಿನ ಪ್ರಮಾಣದ ಬಿಸಿಲು ಬಿತ್ತಂದ್ರೆ ಅವ ಗಾಳಿ ಅಲ್ಲಿ ಏನತ್ತೆ ಲೂಸ್ ಆಗುತ್ತೆ. ಸೊ ಗಟ್ಟಿ ಇರೋಂಗಿಲ್ಲ, ಲೂಸ್ ಆಗಿ ಅಲ್ಲಿ ಗಾಳಿ ಹೆಚ್ಚಾದ ಕಾರಣ ಒಂದು ತಂದಲ್ಲಿ ಖಾಲಿ ಇದ್ದ ಜಾಗದಲ್ಲಿ ಹೋಗಾಕತ್ತದ. ಸೊ ಈ ಖಾಲಿ ಆದ ಜಾಗದಲ್ಲಿ ಮತ್ತೊಂದು ತಂದಲಿಂದ ಗಾಳಿ ಬರುತ್ತೆ. ಸೊ ಬಿಸಿಲು ಜಾಸ್ತಿ ಆದಂಗೆ ಅಲ್ಲಿ ಗಾಳಿ ಜಾಸ್ತಿ ಆಗುತ್ತಾ ಹೋಗುತ್ತೆ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.